ಈ ಒಂದು ವೇದಿಕೆಯಲ್ಲಿ ನಿನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ. ವಿಡಿ ಮುಖಾಂತರ, ವಿಸಿಆರ್ ಮುಖಾಂತರ, ಎಲ್ಇಡಿ ಮುಖಾಂತರ. ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ. ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ, ಆ ಮಾತುಕತೆಗಳ ಬಗ್ಗೆ ನಿನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ. ನೀವುಗಳೇನು ಮಾಡಿದ್ದೀರಿ, ಒಂದು ಬಾರಿ ನೀವು ನೋಡಿ, ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು, ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು. ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ಬರು ಹೊಂದಿದ್ದೇವೆ. ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ, ಒಂದು ನಿಮಿಷ, ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯ ಜನ ನೋಡ್ಲಿ. ಸರ್ಕಾರನ ಈ ರಾಜ್ಯ ಉಳಿಸಲಿಕ್ಕೋಸ್ಕರ, ಸಂವಿಧಾನ ಉಳಿಸಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ವಿವೇಕಾನಂದ ಎಲ್ಲಿಗೆ ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಆ ಮಾದರಿ ಕೊಡಿ ಅಂಬಿ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನ್ ಕೊಟ್ಟೋದೇ 5 ಕೊಡಿ ಅದು. ಅಲ್ಲ ಮಾದರಿ ಯಾಕೆ ಯಾವ್ದು ಕೊಡ್ತಾ ಇದ್ದೀವಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು 4 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮಾತಾಡಿದ್ರೆ ದೇವರಾಜರಸ್, ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು MLC ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಯಾರೋ ಕೆಲವರು ಹೋಗ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ. ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ, ದೇವರಿಗೆ ಕೂಡ. ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನ್ಗೆ ದ್ವೇಷ ಮಾಡ್ತಾರ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನ್ ಹತ್ರ ಬಂದ್ಬಿಡ್ತಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆ ಅಂತ. ಅಸಮಾಧಾನನೇ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲ್ಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. 3-4 ತಲೆಮಾರುಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಂಡಿದ್ದೇವೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಇನ್ನು ಮುಂದಕ್ಕೆ ತಿಂತಕ್ಕಂಥ ಅನ್ನದಲ್ಲಿ ಹುಳು ಬೀಳುತ್ತೆ. ಅದನ್ನೇ ಹೇಳಿದ್ದೀನಿ. ಅದೇ ಅವ್ರಿಗೆ ಅರ್ಥ ಆಗಿಲ್ಲ. ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ಹೇಳಲಿಕ್ಕೆ ಮಾಡ್ತಾ ಇರಲಿಲ್ಲ. ಡಿಕೆ ಶಿವಕುಮಾರ್ ಟ್ರಾಲಿ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು. ಅಂದಾಗೆ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ. ತನ್ನ ಶಿಷ್ಯರಿಂದ ಕೈಕಾಲು ಒತ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದು. ಆಗ ಕೊತ್ವಾಲನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ, ಇದು ಇವರೇ, ಇಂದಿನ ಇಂಧನ ಸಚಿವ ಡಿಕೆ ಶಿವಕುಮಾರ್. ಒಂದು ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ IT ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ IT ರೇಡ್ ಕಾರಣ ಆಯಿತು ಅನ್ನುವಂತ ವಿಚಾರ ಹೊರಗೆ ಬಾರದೆ, ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಾತ್ರಿ 12 ಗಂಟೆ ಆಗಿತ್ತು.
ಕರ್ಕೋಗಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು. ಹಿಂಗ್ ಕಟ್ಬಿಟ್ರು ಸರ್. ನಿಮ್ಮನ್ನ ಕಟ್ಟಿದ್ರು ಕೈನ? ಹಿಂಗ್ ಮ್ಯಾಲ್ ಕೆತ್ತು ಕಟ್ಬಿಟ್ರು. ಇಲ್ಲಿಬ್ರು ನಿಂತ್ಕೊಂಡ್ರು, ಕಾಲ್ ಹಿಂಗ್ ಎಳ್ದ್ ಬಿಡ್ತಾಳೆ ಅಂತ ಇಲ್ಲಿಬ್ರು ನಿಂತ್ಕೊಂಡ್ರು. ಇಲ್ಲಿ ಹಿಂಗ್ ಕಟ್ಬಿಟ್ರು, ಮನ್ಗಿಸ್ಬಿಟ್ರು. ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡೆದವ್ರಿ ಸರ್. ಹಿಂಗ್ ಊತ್ಕೊಬಿಟ್ಟ, ಇಲ್ಲಿ ಹಿಂಗ್ ಊತ್ಕೊಬಿಡ್ತು. ತಲೆ ಜುಟ್ಟೆಲೇನೇನೆ ಎಳ್ಕೊ ಬರೋರು. ಹಂಗಾರ ನಿನ್ನಿದ್ರು ನಿನ್ ಗಣ್ಣಿದ್ರು ಹೊಡಿತೀನಿ, ನಿನ್ ಗಂಡನಿಗೆ ನಿನ್ನಿದ್ರು ಹೊಡಿತೀನಿ ಅಂದ್ಬಿಟ್ಟು ನಾನ್ ಬಟ್ಟೆ ಬರಿ ಎಲ್ಲ ಬಿಚ್ಚಿ ಅವ್ರು ನನಗೆ ಹೊಡೆದ್ರು ಸರ್. ನಮ್ಗೆ 1 ಎಕರೆ 1 ಎಕರೆ ಜಮೀನು ಇತ್ತೆ. ಅದನ್ನ ಪೊಲೀಸರ ಕೈಲೇ ಒಡಿಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಏಷ್ಯಾದ ನಂಬರ್ 1 ಜೈಲಿನಲ್ಲಿ ಕನಕಪುರ ಕುಬೇರ ಡಿಕೆ. ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7ಕ್ಕೆ ಬಂಡೆ. ತಿಹಾರ್ ಜೈಲ್ ಕತ್ತಲ ಕೋಣೆ, ಸಿಲ್ವರ್ ತಟ್ಟೆ, ಲೋಟ. ಡಿಕೆ 007 ಕಾಲಾಯ ತಸ್ಮೈ ನಮಃ. ಸದಾಶಿವನಗರ ಬಂಗಲೆಯಿಂದ ಸೆಲ್ ನಂಬರ್ 7ರಲ್ಲಿ ಬಂಡೆ. ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ತವಾಲಿಗೆ. ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು, ಬಾಗಿಲು ತೆಗೆದ್ರೆ ಅದು ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿ ಈ ಗೌರ್ಮೆಂಟಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು. ನಾನು ಹೇಳಬಾರ್ದು. ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡು ಬ್ಲೂ ಫಿಲಮ್ ನೋಡ್ತಾ ಇದ್ರು. ಘಾಟ್ ವಾಸನೆ ಬರೋದು, ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ನಾನು ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ. ಅದರಿಂದ ಏನು ಅಂತ ಕೇಳಿದ್ರೆ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು, ಸರ್ ಮಂಚದ ಕೆಳಗೆ ನೋಡಿ ಸರ್ ಅಂತ. ಮಂಚದ ಕೆಳಗೆ ನೋಡಿದ್ರೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ, ಗಾಂಜಾದನ್ನ ತಗೊಂಬಂದಿರೋದು. ಇದು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಮೇಲೆ ನನ್ಗೇನು ಗ್ರಡ್ಜ್ ಇಲ್ಲ. ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು. ಆಮೇಲೆ 1984ರಲ್ಲಿ ಕರ್ನಾಟಕಕ್ಕೆ ಟಿವಿ ಮೊದಲು ಬಂತು, ವೈಟ್ ಅಂಡ್ ಬ್ಲ್ಯಾಕ್. ಅವಾಗ ಶಿವಕುಮಾರ್ಜಿ ಅವರು ದೊಡ್ಡಾಲಹಳ್ಳಿನಲ್ಲೋ ಕನಕಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದ್ರೂ ಎಲ್ಲ ಕಡೆನೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿವಿನ ತಗೊಂಡೋಗಿ, ಅವಾಗ VCP ಅಂತ ಬರೋದು, ಅದೊಂದು ದೊಡ್ಡ ಬಾಕ್ಸು, ಅದರೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು, ಅದು ಒಳಗಡೆ ಹಾಕಿದ್ರೆ ಟಿವಿ ಒಳಗೆ ಸಿನಿಮಾ ಬರೋದು. ಸಿನಿಮಾನ ನೋಡೋದಕ್ಕೆ ಬೇಕಾದಷ್ಟು ಥಿಯೇಟ್ರ್ ಇತ್ತು. ಆವಾಗ 100 ಥಿಯೇಟ್ರ್ ಮೇಲೆ ಬೆಂಗಳೂರಲ್ಲಿತ್ತು. ಆ ಸಿನಿಮಾ ಅಲ್ಲ, ಯಾರು ನೋಡಕ್ ಆಗದೇ ಇರುವಂತ ಸಿನಿಮಾಗಳು, ಅದೇನು BF ಅಂತಾರಲ್ಲ, ಆವಾಗ ತುಂಬಾ ಅಪರೂಪ ಅದು. ಅದಕ್ಕೆ 100 ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡೋರು. ಅದಕ್ಕೆ ನೀವು ಬೇಕಾದ್ರೆ ಕನಕಪುರದವರು ಯಾರಾದ್ರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದಿದ್ದನ್ನ. ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ 2018ರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭ. ನಾವು 39 ಸ್ಥಾನ ಗೆದ್ದಿದ್ವು, ಕಾಂಗ್ರೆಸ್ 78-79 ಸ್ಥಾನ ಗೆದ್ದಿದ್ರು. ಯಡಿಯೂರಪ್ಪನವರ ನಾಯಕತ್ವದಲ್ಲಿ 105 ಸ್ಥಾನಗಳನ್ನ ಗೆದ್ದಿದ್ರು. ಹೌದು, ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಶ್ರಮಪಟ್ಟು 105 ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನ ಕಾಂಗ್ರೆಸ್ JDSನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳದು. ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ. ಇಲ್ಲಿ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ DK ಶಿವಕುಮಾರ್ಗೆ ನಾಗರಾಹವೇ ನಾನು. ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ಏನಿದೆ, ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ, ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ. ಆದರೆ
ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ. ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ, ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ. ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ 19 ಸ್ಥಾನ ಕೊಟ್ಟಿದ್ದಾರೆ. ಈ ಮಾತನ್ನ ನಿನ್ನೆ ಏನ್ ಹೇಳಿದ್ದೀರಿ? ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ, ಸಿದ್ದರಾಮಯ್ಯನವರ ಬೆಂಬಲಿಗರು. ಇದು ಇನ್ನೊಂದು ಹೇಳ್ತೀನಿ ಅವರಿಗೆ, ಶಿವಕುಮಾರ್ ಅವರಿಗೆ, ಏನ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ 136 ಕೊಟ್ರು. ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ 2024 ಮೊನ್ನೆ 28 ಸ್ಥಾನದಲ್ಲಿ 8 ಸ್ಥಾನಕ್ಕೆ ಯಾಕೆ ಬಂದ್ ನಿಂತ್ರಿ?